ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯು ಕುಕಿಂಗ್ ವಿಲೇಜ್. ಹೇಗಿದ್ದೀರಾ? ನಾವು ಸಿಂಪಲ್ಲಾಗಿ ಚುರುಮುರಿ ಉಂಡೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಅದಕ್ಕೆ ಒಂದು ಸೇರು ಚುರುಮುರಿಯನ್ನು ಸೇರಿಸಿಕೊಳ್ಳಿ. ಚುರುಮುರಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಕ್ರಿಸ್ಪಿ ಬರೆಯುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದ ನಂತರ ಅದೇ ಕಡಾಯಿಗೆ ಒಂದು ಪ್ಲೇಟ್ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಒಂದು ಪ್ಲೇಟ್ ಬೆಲ್ಲ ಒಂದು ಸೇರು ಚುರುಮುರಿಗೆ ಸಾಕಾಗುತ್ತದೆ. ಒಂದು ಪ್ಲೇಟ್ ಬೆಲ್ಲಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ತಯಾರಿಸಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಪಾಕ ಬರುವವರೆಗೂ ಮಿಕ್ಸ್ ಮಾಡುತ್ತಾ ಇರಿ, ಏಕೆಂದರೆ ಬೇಗನೆ ಬೆಲ್ಲದ ಪಾಕ ಬರುತ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಿ. ಪಾಕ ಬಂದಿದೆ ಎಂದು ಚೆಕ್ ಮಾಡಿಕೊಳ್ಳಲು ಒಂದು ಪ್ಲೇಟಿಗೆ ನೀರನ್ನು ತೆಗೆದುಕೊಳ್ಳಿ. ಆ ಪ್ಲೇಟಿಗೆ ಸ್ವಲ್ಪ ಬೆಲ್ಲದ ಮಿಶ್ರಣವನ್ನು ಹಾಕಿಕೊಳ್ಳಿ. ನಾವು ನೀರಿನಲ್ಲಿ ಬೆಲ್ಲದ ಮಿಶ್ರಣ ಹಾಕಿಕೊಂಡು ಚೆಕ್ ಮಾಡಿಕೊಳ್ಳುವುದರಿಂದ ಪಾಕ ಬಂದಿದೆ ಇಲ್ಲ ಎಂದು ಗೊತ್ತಾಗುತ್ತದೆ. ನೋಡಿ, ಎಲ್ಲ ಬೆಲ್ಲದ ಮಿಶ್ರಣವನ್ನು ಒಂದು ಜಾಗದಲ್ಲಿ ಕೂಡಿಸಿಕೊಂಡು ಚೆಕ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿಯಾದರೆ ಸಾಕು, ಪಾಕ ಬಂದಿರುತ್ತದೆ. ಬಂದಿರುವ ಪಾಕಕ್ಕೆ ಚುರುಮುರಿಯನ್ನು ಸೇರಿಸಿಕೊಳ್ಳಿ. ಚುರುಮುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಉಂಡೆ ಸೇಮ್ ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತದೆ ಅದೇ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಹಾಗೂ ಸುಮಾರು 8 ರಿಂದ 10 ದಿವಸ ಹಾಳಾಗುವುದಿಲ್ಲ. ಒಂದು ಸರ್ತಿ ಮಾಡಿಟ್ಟುಕೊಂಡರೆ ಸಾಕು, 8 ದಿವಸ ತಿನ್ನಬಹುದು. ನೋಡಿ, ನಾವು ಬೆಲ್ಲ ಹಾಗೂ ಚುರುಮುರಿಯನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಬೇಗನೆ ಉಂಡೆ ಕಟ್ಟಿಕೊಳ್ಳಬೇಕು, ಏಕೆಂದರೆ ನಂತರ ಕಟ್ಟಿಕೊಳ್ಳಲು ಬರುವುದಿಲ್ಲ. ಗರಂ ಇರುವಾಗ ಉಂಡೆ ಕಟ್ಟಿಕೊಳ್ಳಿ. ನೋಡಿ, ನಾನು ಯಾವ ರೀತಿಯಲ್ಲಿ ಉಂಡೆ ಕಟ್ಟಿಕೊಳ್ಳುತ್ತಿದ್ದೇನೆ ಅದೇ ರೀತಿಯಲ್ಲಿ ಕಟ್ಟಿಕೊಳ್ಳಿ. ನಿಮಗೆ ಉಂಡೆ ಕಟ್ಟಿಕೊಳ್ಳಲು ಬರುತ್ತಿಲ್ಲವೆಂದರೆ ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ. ಒಂದು ಬಟ್ಟಲಿಗೆ ಚುರುಮುರಿ ಹಾಗೂ ಬೆಲ್ಲದ ಮಿಶ್ರಣವನ್ನು ಹಾಕಿಕೊಂಡು ಒತ್ತಿಕೊಳ್ಳಿ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸುತ್ತಿದ್ದೀನಿ ಅದೇ ರೀತಿಯಲ್ಲಿ ಮಾಡಿಕೊಳ್ಳಿ. ಸುಲಭವಾಗಿ ಉಂಡೆ ಕಟ್ಟಿಕೊಳ್ಳಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಟ್ಟಲಿಂದ ಉಂಡೆ ಬಂದಿದೆ ಅಂತ. ನಿಮಗೆ ಯಾವ ರೀತಿ ಬರುತ್ತದೆ ಆ ರೀತಿ ಉಂಡೆ ಮಾಡಿಕೊಳ್ಳಿ. ಸುಲಭವಾಗಿ ಉಂಡೆ ಕಟ್ಟಿಕೊಳ್ಳಬಹುದು. ನೋಡಿ, ನಾನು 2 ರೀತಿಯಲ್ಲಿ ಉಂಡೆ ಮಾಡಿಕೊಂಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಧನ್ಯವಾದಗಳು.